ನಿನ್ನೆ CID ಅವರು ವಶಕ್ಕೆ ತಗೊಂಡಿದ್ದಾರೆ. ರಾಜೀವ್ ಕಪ್ನೂರ ಆ್ಯಂಡ್ 5 ಮಂದಿ. ಬಿಜೆಪಿ ನಿಮ್ಮ ಗೌರ್ಮೆಂಟ್ ಇದ್ದಾಗ ರಾಜೀನಾಮೆ ಪಡೆದಿರ್ತಾರೆ. ಈಗ ಅವರು ನೋಡಿ, ನಮ್ಮ ಸರ್ಕಾರ ಇದ್ದಾಗ ಅವಾಗಲೂ ಕೂಡ ಈಶ್ವರಪ್ಪರದ್ದೇನು ಪಾತ್ರ ಇರಲಿಲ್ಲ. ಆದರೆ ತನಿಖೆಗೆ ಮುಕ್ತವಾಗಿರಬೇಕು ಅನ್ನುವಂಥ ಕಾರಣದಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದು. ಇವತ್ತು ಅವೆಲ್ಲವನ್ನು ಗಾಳಿಗೆ ತೂರಿ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆಯಲ್ಲಿ ಈಗಾಗಲೇ ಹಲವಾರು ವಿಚಾರಗಳು ಅಲ್ಲಿಯ ಸಾರ್ವಜನಿಕರಿಗೆ ಗೊತ್ತಿದೆ. ಈಗ ತನಿಖೆಯಲ್ಲೆಲ್ಲ ಹೊರಗಡೆ ಬರ್ತದೆ. ಇನ್ನೊಂದು ಕಾಂಗ್ರೆಸ್ನಲ್ಲಿ ಸರ್ ಆಂತರಿಕ ಕಲಹ ಮತ್ತಷ್ಟು ತಾರಕ ಡಿನ್ನರ್ ಪಾರ್ಟಿ ವಿಚಾರಕ್ಕಾಗಿ ಸಮಾವೇಶ ರದ್ದು ಮಾಡಿ ಅಂತ ಅವರ ಡಿನ್ನರ್ ಮಾಡಲಿ, ಲಂಚ್ ಮಾಡಲಿ, ಏನು ಮಾಡಲಿ, ಅವರ ಆಂತರಿಕ ವಿಚಾರ ನಮ್ಗೆ ಸಂಬಂಧ ಇಲ್ಲ. ಆದರೆ ರಾಜ್ಯ ಇಷ್ಟು ಆರ್ಥಿಕವಾಗಿ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ, ಕಾನೂನು ಸುವ್ಯವಸ್ಥೆ ಕೆಟ್ಟೋಗಿದೆ, ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಸರಿಯಾದ ವೇತನ ಸಿಗ್ತಾ ಇಲ್ಲ, ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ, ಬಾಣಂತರ ಸಾವು ಆಗ್ತಾ ಇದೆ, ಸರಣಿ ಸಾವಾಗ್ತಾ ಇದೆ. ಇಷ್ಟು ಅಗಾಧವಾಗಿರುವಂಥ ಸಮಸ್ಯೆ ಇರುವಾಗ ಇವರೆಲ್ಲವನ್ನೂ ಬಿಟ್ಟು ತಮ್ಮ ರಾಜಕಾರಣವೇ ಬಹಳ ಮುಖ್ಯವಾಗಿದೆ. ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ಬಹಳ ಮಹತ್ವವಾಗಿದೆ. ಯಾವ ಉದ್ದೇಶಕ್ಕಾಗಿ ಜನ ಅವ್ರನ್ನ ಆರಿಸಿ ಕಳಿಸಿದ್ರು ಅದನ್ನು ಸಂಪೂರ್ಣವಾಗಿ ಮರೆತು ಇವತ್ತು ತಮ್ಮ ಕುರ್ಚಿಯ ಭದ್ರತೆಯ ಆಟವನ್ನು ಆಡ್ತಾ ಇದ್ದಾರೆ ಹೊರತಾಗಿ ರಾಜ್ಯದ ಜನತೆಯ ಸಂಕಷ್ಟವನ್ನು ದೂರ ಮಾಡೋದಕ್ಕೆ ಇದು ಸಮಯ ಇಲ್ಲ. ಒಂದು ಕಡೆ ಇಲ್ಲಿ ಕರ್ನಾಟಕಕ್ಕೆ ತಿರುಗಾಡ್ತಾ ಇರೋದು ಅಲ್ಲ, ಅವರು ಉತ್ತರ ಭಾರತದಲ್ಲಿ ಅಲ್ಲ, ಅವರು ಮಂದಿರಕ್ಕೆ ಹೋಗಲಿ, ಎಲ್ಲರೂ ಹೋಗಲಿ, ನಮಗೆ ಅದು ಅವರ ವೈಯಕ್ತಿಕ ವಿಚಾರ. ಪ್ರಶ್ನೆ ಏನು ಅಂತಂದರೆ, ಯಾವ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ಧಾವಿಸಬೇಕಾಗಿತ್ತು ಸರ್ಕಾರ, ಮಂತ್ರಿಗಳು, ಇವತ್ತು ಅವರವರ ವೈಯಕ್ತಿಕ ಮತ್ತು ಅವರವರ ಕುರ್ಚಿಗೆ ಇವತ್ತು ತಮ್ಮ ರಣನೀತಿಗಳನ್ನು ಮಾಡ್ತಾ ಇದ್ದಾರೆ. ಜನರನ್ನು ಸಂಪೂರ್ಣವಾಗಿ ಜನರ ಸಂಕಷ್ಟದಲ್ಲಿರುವುದನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿರುವಂಥದ್ದು ಈ ರಾಜ್ಯದ ನಮ್ಮ ದುರ್ದೈವ ಅಂತ ಅನಿಸ್ತದೆ. ಇದೆಲ್ಲ ನೋಡಿದ್ರೆ ಸಿದ್ದರಾಮಯ್ಯ ಕುರ್ಚಿ ಎಲ್ಲೋ ಒಂದು ಕಡೆ ಶೇಕ್ ಆಗುವಂಥದ್ದು ಆದಷ್ಟು ಮನೇಲಿ ಹೇಳಿದ್ದೀನಿ. ಪ್ರಾರಂಭ ಮುಖ್ಯಮಂತ್ರಿ ಆಗುವ ಪ್ರಕ್ರಿಯೆಯಲ್ಲೇ ಒಳಕೆಯಲ್ಲೇ ಒಡಕಿದೆ. ಹೀಗಾಗಿ ಅದು ಈಗ ದೊಡ್ಡ ಪ್ರಮಾಣದಲ್ಲಿ ಬರುವಂಥದ್ದಿಲ್ಲ. ಸರ್, ತಾವು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಸಿದ್ದರಾಮಯ್ಯ ಅವರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿ ಗ್ಯಾರಂಟಿ ಇದೆ, ತಾವು ಕಂಡುಕೊಂಡಂಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಬಂದಿದೆ ಸರ್? ಖಂಡಿತವಾಗಿಯೂ ಏನು ಬೇಡ, ನಮ್ಗೆ ಬಿಟ್ಬಿಡಿ. ಅಭಿವೃದ್ಧಿ ಹಣ ಇಲ್ಲ, ಅವರು ಅಭಿವೃದ್ಧಿಗೆ 1.5 ವರ್ಷದಲ್ಲಿ ರಸ್ತೆ ರಿಪೇರಿ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಹೇಳುವಾಗ ಅವ್ರಿಗೆ ಉತ್ತರ ಕೊಡಲಿ ಸಿದ್ದರಾಮಯ್ಯ ಅಷ್ಟೇ. ಆರ್ಥಿಕ ಪರಿಸ್ಥಿತಿ ಏನಾಗಿರ್ಬೋದು? ಆರ್ಥಿಕ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಭಿವೃದ್ಧಿಗೆ ಹಣ ಇಲ್ಲ. 54,000 ಕೋಟಿ ಒಂದು ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಭಿವೃದ್ಧಿ ಮಾಡೋಕ್ಕಿರುವಂಥ ಹಣ ಸಂಪೂರ್ಣವಾಗಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಆರ್ಥಿಕ ಸಂಕಷ್ಟ ಸಂಪೂರ್ಣವಾಗಿದೆ. ಅದರಿಂದನೇ ಇವತ್ತು ಹಾಲಿಗೆ, ನೀರಿಗೆ, ಆಲ್ಕೋಹಾಲ್ಗೆ, ಸ್ಟ್ಯಾಂಪ್ ಪೇಪರ್ಗೆ, ಮೋಟರ್ ವೆಹಿಕಲ್ಗೆ, ಪೆಟ್ರೋಲ್ ಡೀಸೆಲ್ಗೆ ಎಲ್ಲದರ ಮೇಲೂ ತೆರಿಗೆ ಹಾಕಿದ್ದಾರೆ. ಇನ್ನೂ ತೆರಿಗೆ ಹಾಕ್ತಾರೆ. ಇದನ್ನು ನೋಡಿದರೆ ಸುಮಾರು 40,000 ಕೋಟಿ ಈ ವರ್ಷದಲ್ಲಿ ಅಧಿಕವಾಗಿರುವಂಥ ತೆರಿಗೆ ರಾಜ್ಯದ ಜನರ ಮೇಲೆ ಭಾರ ಹಾಕಿದ್ದಾರೆ. ಇದೇ ಭಾಳ ಸ್ಪಷ್ಟವಾಗ್ತಿದೆ. ಆರ್ಥಿಕ ಜೀವಾಳಿ ಆಗಿದೆ. ಇದರಿಂದ ನಮ್ಮ ಕೇಂದ್ರದಿಂದ ಬರೋದು ಎಲ್ಲ ನಮ್ಮ ಕೇಂದ್ರ ಸಚಿವರಾಗಲಿ ಉತ್ತರ ಕೊಟ್ಟಿದ್ದಾರೆ. ಅವರ ಕಾಲದಲ್ಲಿ 14ನೇ ಹಣಕಾಸಿನಲ್ಲಿ ಏನು ಬಂದಿತ್ತು ಅದಕ್ಕಿಂತ 1,00,000 ಕೋಟಿ 15ನೇ ಹಣಕಾಸಿನಲ್ಲಿ ಬರ್ತಾ ಇದೆ. ಅದನ್ನು ಮರೆಮಾಚುವಂಥದ್ದು, ತಮ್ಮ ತಪ್ಪುಗಳನ್ನು ಮರೆಮಾಚಿ ಕೇಂದ್ರಕ್ಕೆ ಇವತ್ತು ದೂಷಾರೋಪಣೆ ಮಾಡುತ್ತಿರುವಂಥದ್ದು ಒಂದು ರೀತಿಯಲ್ಲಿ ತಮ್ಮ ತಪ್ಪನ್ನು ಮುಂದುಕೊಳ್ಳೋಕ್ಕೆ ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ, ಆಡಳಿತದಲ್ಲಿ ಎರಡರಲ್ಲೂ ಸರ್ಕಾರ ವಿಫಲವಾಗಿದೆ. ಸರ್, ಕಾಂಗ್ರೆಸ್ನಲ್ಲಿ ಆಯಿತು, ಈ ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಆಂತರಿಕ ಶುರುವಾಗಿದೆ. ಒಂದು ಕಡೆ ಯಡಿಯೂರಪ್ಪ ಉತ್ಸವ ಮಾಡ್ತೀವಿ ಅಂತಂದು ನಮ್ಮದೇನು ಭಾಳ ದೊಡ್ಡ ಇದೇ ಇಲ್ಲ. ಹೈಕಮಾಂಡ್ ಈಗಾಗಲೇ ಅದರ ಬಗ್ಗೆ ವಿಚಾರ ಮಾಡಿದೆ. ಕೆಲವೇ ದಿನಗಳಲ್ಲಿ ಅದು ಸಂಪೂರ್ಣ ಬಗೆಹರಿದೆ. ಈಶ್ವರಪ್ಪ ಮತ್ತೊಂದು ಬ್ರಿಗೇಡ್ ತಯಾರು ಮಾಡಿ ಇದ್ರ ಬಗ್ಗೆಯೂ ನಾವೆಲ್ಲ ಚಿಂತನೆ ಮಾಡ್ತೀವಿ. ಥ್ಯಾಂಕ್ ಯು ಸರ್.